ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಮೋನಿಕಾ ಸ್ವರ್ಣಸ್ ವರ್ಲ್ಡ್. ಸೊ ಮಳೆ ಎಲ್ಲ ನಿಂತು ಬಿಸಿಲು ಸ್ಟಾರ್ಟ್ ಆಗಿದೆ. ಇದೇ ಒಳ್ಳೆ ಸಮಯ ಅಂತ ಹೇಳಿ ನಾನು ಎಲ್ಲ ಒಗೆದೇ ಇದ್ದಿದ್ದ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಿ ಹಾಕ್ಕೊಂಡಿದ್ದೀನಿ. ಸೊ ಬಿಸಿಲಿಗೆ ಬಟ್ಟೆಗಳು ಚೆನ್ನಾಗಿ ಒಣಗ್ತಾ ಇದೆ, ಅದೊಂದು ಖುಷಿ. ಒಂದು ಕೆಲಸ ಪೆಂಡಿಂಗ್ ಇದ್ದಿದ್ದು ಮುಗೀತಲ್ಲ ಅಂತ. ಸೊ ಹೀಗೆ ನೋಡಿ, ಥಂಡಿಗೆ ಮನೆಯಲ್ಲಿದ್ದಿದ್ದ ತರಕಾರಿಗಳು, ಎಸ್ಪೆಷಲಿ ಈರುಳ್ಳಿ ಅಂತೂ ಥಂಡಿ ವಾತಾವರಣಕ್ಕೆ ಫುಲ್ ಒಂಥರ ಫಂಗಸ್ ಆದಂಗೆ ಆಗ್ಬಿಟ್ಟಿತ್ತು. ಸೊ ಆ ಈರುಳ್ಳಿ ಕೂಡ ಬಿಟ್ಟು ನಾನು ಹೊರಗಡೆ ಬಿಸಿಲಿಗೆ ಇಟ್ಟಿದ್ದೀನಿ. ಆ ಕಡೆ ಮ್ಯಾಟ್ಗಳು ಒಗ್ದಾಕಿದ್ದೆ, ಆ ಮ್ಯಾಟ್ಗಳನ್ನೆಲ್ಲ ಬಿಸಿಲಿಗೆ ಒಣಗಿಸ್ತಾ ಇಟ್ಟಿದ್ದೀನಿ. ನೋಡಿ ಥಂಡಿಗೆ ಹೇಗಾಗಿದೆ ಈರುಳ್ಳಿ ಅಂತ. ಮೇ ಬಿ ಇದೇ ರೀಸನ್ಗೆ ಅನ್ಸುತ್ತೆ ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ಈರುಳ್ಳಿ ಬೆಲೆ ಜಾಸ್ತಿ ಇರೋದು. ಒಂಚೂರು ತೇವಾಂಶ ತಗಲಿದ್ರು ಈರುಳ್ಳಿ ಜಾಸ್ತಿ ದಿನ ಇಟ್ಕೊಂಡು ಬಳಸೋಕ್ಕಾಗಲ್ಲ. ಮತ್ತು ಈ ಚಳಿಗಾಲದಲ್ಲಿ ಸಿಪ್ಪೆ ಅದಷ್ಟಕ್ಕದೆ ಉದುರೋಗುತ್ತೆ. ಸೊ ಹಂಗಿದ್ಮೇಲೂ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಒಣಗ್ದಂಗೆ ಆಗೋಗುತ್ತೆ. ಇದೇ ರೀಸನ್ಗೆ ಅಂದ್ಕೊತೀನಿ ಈರುಳ್ಳಿ ಬೆಲೆ ಈ ಎರಡು ಟೈಮ್ಗಳಲ್ಲಿ, ಈ ಎರಡು ಸೀಸನ್ನಲ್ಲಿ ಬೆಲೆ ಜಾಸ್ತಿ ಆಗಿರೋದು. ಸೊ ಹಾಗಾಗಿ ನಾನು ಕೊಂಡ್ಕೊಂಡಿದ್ದು ಈರುಳ್ಳಿನ ಯಾಕೆ ಮತ್ತೆ ವೇಸ್ಟ್ ಮಾಡ್ಕೋಬೇಕು ಅಂತ ಬಿಸಿಲಿಗೆ ಕಾಯ್ತಾ ಅದನ್ನ ಒಣಗಕ್ಕೆ ಇಟ್ಟಿದ್ದೀನಿ. ಸೊ ಇನ್ನ ಈ ಥಂಡಿಗೆ ಚಳಿಗೆ ಬಿಸಿ ಬಿಸಿಯಾಗಿ ಖಾರವಾಗಿ ತಿನ್ನಕ್ಕೆ ಏನಾದರೂ ಬೇಕು ಅಂತ ಅನ್ಸೋದು ಎಲ್ರ ಮನೇಲೂ ಕಾಮನ್. ಸೊ ಹಂಗೆ ಅಂದ್ಕೊಂಡು ನಮ್ಮ ಮಕ್ಕಳು ಏನಾದ್ರು ಮಾಡಿಕೊಡು ಅಂತ ಅಂತಿದ್ದಕ್ಕೆ ಸರಿ ಕಡಲೆಪುರಿ ಪ್ಯಾಕೆಟ್ ಇತ್ತು ಆ್ಯಂಡ್ ಮನೇಲಿ ಕ್ಯಾರೆಟು ಈರುಳ್ಳಿ ಎಲ್ಲ ಇತ್ತಲ್ಲ ಅಂತ ಹೇಳಿ ಸರಿ ಆಯಿತು ಅಂತ ನಾನು ಚುರುಮುರಿ ಮಾಡ್ತಾ ಇದ್ದೀನಿ. ಚುರುಮುರಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ, ಹಸಿಮೆಣ್ಸಿನ ಪುಡಿ, ಉಪ್ಪು, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಒಂಚೂರು ಟೇಸ್ಟ್ ಬ್ಯಾಲೆನ್ಸ್ ಆಗೋಕ್ಕೆ ಒಂದು 1/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಖಾರವಾಗಿ ಮಾಡ್ಕೊಂಡು ತಿಂದರೆ ಚಳಿಗೆ ಸಖತ್ತಾಗಿರುತ್ತೆ. ಸೊ ಇದು ಚುರುಮುರಿ ನಾನು ಮನೇಲಿ ಮಾಡಿದ್ದು. ಅದರ ಜೊತೆಗೆ ನಮ್ಮ ಮನೆಯವರು ಕ್ಯಾಪ್ಸಿಕಮ್ ಬೋಂಡ ಮತ್ತು ಎಲ್ಲ ಥರ ಬಜ್ಜಿಗಳು ತಂದಿದ್ದಾರೆ. ಈ ಚಳಿಗೆ ಖಾರವಾಗಿ ಏನಾದರೂ ಬೇಕು ಅಂದಿದ್ದಕ್ಕೆ ನಾನು ಮನೇಲಿ ರೆಡಿ ಮಾಡೋದು ಗೊತ್ತಿಲ್ಲ, ಅವರು ತರೋದು ನನಗೆ ಗೊತ್ತಿಲ್ಲ. ಸೊ 2 ಕಂಬೈನ್ ಆಯಿತು. ಯಾವ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಯಾವ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಜೋಲಿ ಮಾಡ್ತಾ ಇದ್ದೀರಾ? ಮಾಡಿ ನೀನು ಮಾಡೇ ಮಾಡಿ. ಅವಳು ಹೇಳ್ತಲ್ಲ, ಅವಳು ನೋಡಿ. ನಿನಗೆ ಸಾಂಗ್ ಗೊತ್ತಿಲ್ಲ? ಸೊ ಹೀಗೆ ಸಂಜೆ 6:30-7 ಗಂಟೆ ಹಾಗೆ ಚುರುಮುರಿ ಮತ್ತು ಕ್ಯಾಪ್ಸಿಕಮ್ ಬೋಂಡ ಬಜ್ಜಿಗಳೆಲ್ಲ ತಂದಿದ್ರು. ಅದನ್ನೆಲ್ಲ ತಿಂದು ರಾತ್ರಿಗೆ ಒಂಚೂರು ಮೊಸರನ್ನ ತಿಂದ್ಬಿಟ್ಟು ಎಲ್ಲರೂ ಮಲಗಿದ್ವಿ. ನೆಕ್ಸ್ಟ್ ಡೇ ನನ್ನ ಮಗಳಿಗೆ ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ವಿ. ಇಷ್ಟು ದಿನ ಥಂಡಿ ಇತ್ತು ಅಂತ ಹೇಳ್ಬಿಟ್ಟು ಅವಳಿಗೆ ತಲೆಗೆ ನೀರು ಹಾಕಿರಲಿಲ್ಲ. ಇನ್ನು ಟ್ರಿಪ್ಪಿಗೂ ಹಂಗೆ ಕಳ್ಸಿದ್ರೆ ಚೆನ್ನಾಗಿರಲ್ಲ ಅಂತ ಬೆಳಿಗ್ಗೆನೆ ತಲೆಗೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿದೆ. ಸ್ಕೂಲ್ ಕಡೆಯಿಂದ ಇವ್ರಿಗೆ ಟ್ರಿಪ್ ಪ್ಲಾನ್ ಮಾಡಿದ್ದು ಬಂದು ಬನ್ನೇರ್ಘಟ್ಟ ಝೂಗೆ. ಸೊ ಸಫಾರಿ ಕೂಡ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಆ್ಯಕ್ಚುಲಿ ಲಾಸ್ಟ್ ಇಯರು ಮಕ್ಕಳಿಗೆ ಬನ್ನೇರ್ಘಟ್ಟ ಝೂಗೆ ಮತ್ತು ಲಾಸ್ಟ್ ಇಯರ್ ದಸರಾ ರಾಜ್ಯದಲ್ಲಿ ಮೈಸೂರು ಝೂಗೆ ಕರ್ಕೊಂಡು ಹೋಗಿದ್ವಿ. ಜಸ್ಟ್ ಝೂ ನೋಡ್ಕೊಂಡು ಬಂದಿದ್ವಿ, ಸಫಾರಿಗೆ ಹೋಗಿರಲಿಲ್ಲ. ಸೊ ಹಾಗಾಗಿ ಸ್ಕೂಲ್ ಕಡೆಯಿಂದ ಸಫಾರಿ ಕರ್ಕೊಂಡು ಹೋಗ್ತೀವಿ ಅಂದಿದ್ದಕ್ಕೆ ಸರಿ ಆಯಿತು ಕಳಿಸೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಕಳಿಸ್ಕೊಡ್ತಾ ಇದ್ದೀನಿ. ನಡುವೆ ಎಲ್ಲ ಥಂಡಿಗೆ ಮಳೆ ಬೀಳ್ತಾ ಇತ್ತು. ಸೊ ಎಂಥ ಟೈಮಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ, ನೀವು ಬನ್ನೇರ್ಘಟ್ಟ ಝೂನಲ್ಲಿ ಏನು ಓಡಾಡ್ತೀರಾ, ನನಗೇನೋ ಡೌಟೇ ಟ್ರಿಪ್ಪು ನಿಮಗೆ ಆಗೋದು ಅಂತ ನಾನು ಮಗಳಿಗೆ ರೇಗಿಸ್ತಾ ಇದ್ದೆ. ಬಟ್ ಅವಳ ಲಕ್ ಚೆನ್ನಾಗಿತ್ತು, ಹಿಂದಿನ ದಿನದಿಂದ ಬಿಸಿಲು ಕಾಣಿಸ್ತಾ ಇತ್ತು, ಮಳೆ ಇರಲಿಲ್ಲ. ಬಟ್ ಚಳಿ ವಾತಾವರಣ ಇತ್ತಷ್ಟೇ. ಟೋಪಿ ಕಟ್ಕೊಂಡು ಹೋಗೋಣ? ಓಕೆ, ಜಿಯೋ ಕೊಟ್ಬಿಡು, ಹೋಗೋಣ. ಓಕೆನಾ? ವಿ ಆರ್ ರೆಡಿ ಟು ಗೋ ಟು ಸ್ಕೂಲ್. ಸೊ ಹೀಗೆ ನಾವು ರೆಡಿ ಆದ್ವಿ. ಅಷ್ಟರಲ್ಲಿ ನನ್ನ ಮಗನೂ ಎದ್ದ, ಅವನ್ನ ರೆಡಿ ಮಾಡಿಸ್ಕೊಂಡು ಸ್ಕೂಲ್ಗೆ ಕರ್ಕೊಂಡು ಹೋದೆ ಅವನು. ಸೊ ಆಮೇಲೆ ನನ್ನ ಮಗಳಿಗೆ ನಾನು ರೆಗ್ಯುಲರ್ ಯೂನಿಫಾರ್ಮ್ ಹಾಕ್ಬಿಟ್ಟಿದ್ದೆ, ಟ್ರ್ಯಾಕ್ ಸೂಟ್ ಹಾಕಿ ಕಳಿಸ್ಬೇಕು ಅಂತ ಹೇಳಿದರು. ಸೊ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಅವಳಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದೆ. ಇನ್ನು ಟ್ರಿಪ್ ಅಂದಮೇಲೆ ಗೊತ್ತಲ್ಲ, ಸ್ನ್ಯಾಕ್ಸ್ ಕಂಪಲ್ಸರಿ. ಸೊ ಆ ಸ್ನ್ಯಾಕ್ಸ್ ಅವಳಿಗೆ ಏನೇನು ಬೇಕೋ ಅದು ನೋಡ್ಕೊಂಡು ಕೊಡಿಸಿದ್ದೆ. ಸೊ ಅಲ್ಲಿಂದ ಮಗಳನ್ನ ಕರ್ಕೊಂಡು ಹೋದೆ. ಮತ್ತು ಒಂದು ಪೇರ್ ಎಕ್ಸ್ಟ್ರಾ ಡ್ರೆಸ್ಸು ಕೊಡೋಕ್ಕೆ ಹೇಳಿದರು. ಹ್ಯಾಟು, ಹ್ಯಾಂಡ್ ಕರ್ಚೀಫ್ಸು, ಟವಲ್ಸು ಹೆಂಗನ ಆಗಲಿ ಅಂತ ಸೇಫರ್ ಸೈಡ್. ಮಕ್ಳಿಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಮಸ್ಟ್ ಆ್ಯಂಡ್ ಶೂಡ್ ಅಲ್ವಾ. ಸೊ ಹಾಗಾಗಿ ಸ್ಕೂಲ್ ಅವರು ಕೂಡ ಒಳ್ಳೆ ಪ್ಲಾನ್ ಮಾಡಿ ಹೇಳಿ ಕಳಿಸಿದ್ರು. ಅದೇನು ಹೇಳಿದ್ರು ಅದೆಲ್ಲ ಹಾಕಿ ಅವಳಿಗೆ ಬ್ಯಾಕ್ ಪ್ಯಾಕ್ ರೆಡಿ ಮಾಡಿಕೊಟ್ಟೆ. ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ ದಿನದಿಂದ ನನ್ನ ಮಗಳ ಎಕ್ಸೈಟ್ಮೆಂಟ್ ತಡಿಯೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಎಕ್ಸೈಟೆಡ್ ಆಗಿದ್ಲು, ಅಷ್ಟು ಪ್ಲಾನ್ ಮಾಡ್ಕೊಂಡಿದ್ಲು. ಸ್ನ್ಯಾಕ್ಸ್ ಈ ಥರದೇ ಬೇಕು, ನಾನು ಇಷ್ಟಿಷ್ಟು ಸ್ನ್ಯಾಕ್ಸ್ ತೊಗೊಂಡು ಹೋಗ್ತೀನಿ, ನನ್ನ ಫ್ರೆಂಡ್ಸ್ಗೆಲ್ಲ ಈ ಥರ ಬೇಕು, ಅವ್ರಿಗೂ ಕೊಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಸುಮಾರು ಥರ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಸೊ ಆ ವಯಸ್ಸು ಎಕ್ಸೈಟ್ಮೆಂಟೇ ಹಾಗೆ ಅನ್ಸತ್ತಲ್ವಾ.
ನನಗೇನೋ ನೋಡಿ ಇದ್ಯಾಕೆ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಥರ ಆಡ್ತಿದ್ದಾಳಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಆ ಏಜಲ್ಲಿ ನಾವು ಹಾಗೆ ಇದ್ವಿ ಅಂತ ಅನ್ಕೊಂತೀನಿ. ಮೇ ಬಿ ಆ ವಯಸ್ಸಲ್ಲಿ ನಾವು ಹಾಗೆ ಇದ್ವೋ ಏನೋ ಗೊತ್ತಿಲ್ಲ. ಇಟ್ಸ್ ಅ ಟೋಟಲಿ ಇಮ್ಮೆಚೂರ್ಡ್ ಏಜ್, ಎಕ್ಸೈಟ್ಮೆಂಟ್ ಓವರ್ ನ್ಯೂ ಥಿಂಗ್ಸ್ ಆ್ಯಂಡ್ ನಮ್ಮದೇ ಆದ ಎಕ್ಸ್ಟ್ರೀಮ್ ಲೆವೆಲ್ ಇಮ್ಯಾಜಿನೇಷನ್. ಸೊ ಈ ಏಜಲ್ಲಿ ಇದೆಲ್ಲ ಕಾಮನ್ ಅಂತ ನಾನು ಅನ್ಕೊಂತೀನಿ. ಹೇಳಬೇಕು ಅಂದರೆ ಈ ಟ್ರಿಪ್ಪಿಗೆ ನಾನು ಅವಳು ಬ್ಯಾಕ್ ಪ್ಯಾಕ್ ಏನೂ ಪ್ಯಾಕ್ ಮಾಡಲಿಲ್ಲ. ಎಲ್ಲ ಅವಳ ಪ್ಲ್ಯಾನ್ ಪ್ರಕಾರವಾಗಿ ಅವಳಿಗೆ ಏನು ಬೇಕು ಏನು ಬೇಡ ಡಿಸೈಡ್ ಮಾಡಿಕೊಂಡು ಇಂತಿಂಥದ್ದು ಮಾಡ್ಕೊತಾ ಇದ್ದೀನಿ ಅಂತ ನನಗೆ ಹೇಳಿಬಿಟ್ಟು ತೋರಿಸ್ಬಿಟ್ಟು ಅವಳಷ್ಟಕ್ಕೆ ಅವಳೇ ಸೆಲ್ಫ್ ಪ್ರಿಪೇರ್ ಮಾಡ್ಕೊಂಡ್ಳು ಅವಳು ಟ್ರಿಪ್ ಪ್ಯಾಕ್ನ. ಸೊ ಹೀಗೆ ಎಲ್ಲ ಮಕ್ಳಿಗೂ ಸ್ಕೂಲ್ ಹತ್ರ ಶಾರ್ಪ್ 7 o'clock ಬರೋಕ್ಕೆ ಹೇಳಿದರು. ಅಷ್ಟು ಬೇಗ ನಾನು ಮನೇಲೇನು ತಿಂಡಿ ಮಾಡಲಿಲ್ಲ. ಹೋಗ್ತಾ ಅಂದವೇ ಸಿಂಪಲ್ಲಾಗಿ ಒಂದು ಇಡ್ಲಿ ತಿನ್ಸ್ಕೊಂಡು ಹೊಟ್ಟೋಗೋಣ ಅಂತ ಹೋಟ್ಲಲ್ಲಿ ತಿನ್ಸ್ಕೊಂಡು ನಾನು ಸ್ಕೂಲ್ ಹತ್ರ ಹೋಗೋಷ್ಟರಲ್ಲಿ ಮೇ ಬಿ 7:05 ಏನೋ ಆಗಿತ್ತು. ಬಟ್ ಸ್ಕೂಲಿಂದ ಹೊರಡೋ ಅಷ್ಟರಲ್ಲಿ 8:15 ಆಯಿತು. ಯಾಕಂದರೆ ಇನ್ನೂ ಮಕ್ಕಳು ಬರೋರಿದ್ದರು ಮತ್ತು ಹಾಗೆ ಸ್ಕೂಲ್ ಕಡೆಯಿಂದ ಬುಕ್ ಮಾಡಿದ್ರಲ್ಲ ಬಸ್ಸಸ್ ಕೂಡ ಬರೋದು ಸ್ವಲ್ಪ ಲೇಟ್ ಆಯಿತು. ಕೆಲವೊಂದು BMTC ಬಸ್ಗಳನ್ನ ಬುಕ್ ಮಾಡಿದರು, ಹಾಗೆ ಕೆಲವೊಂದು ಪ್ರೈವೇಟ್ ಮಿನಿ ಬಸ್ಗಳನ್ನ ಬುಕ್ ಮಾಡಿದರು. ಸೊ ಎಲ್ಲ ಬಸ್ಸು ಅಟ್ ಎ ಟೈಮ್ ಬಂದಮೇಲೆ ಕ್ಲಾಸ್ ಬೈ ಕ್ಲಾಸು ಸೆಕ್ಷನ್ ಬೈ ಸೆಕ್ಷನು ಎಲ್ಲ ಮಕ್ಕಳನ್ನು ಕಳಿಸಿಕೊಟ್ರು. ನಾನು ನನ್ನ ಮಗಳನ್ನ ಕಳಿಸ್ಕೊಟ್ಟು ಅವಳಿಗೆ ಬಾಯ್ ಹೇಳಿ ಹ್ಯಾಪಿ ಜರ್ನಿ ಹೇಳಿ ಹುಷಾರು ಅಂತ ಎಲ್ಲ ಹೇಳಿಬಿಟ್ಟು ಅವಳಿಗೆ ಕಳಿಸ್ಕೊಟ್ಟ ಮೇಲೆ ನಾನು ಹೊರಟು ಬಂದೆ. ನನ್ನ ಹಾಗೆ ಎಲ್ಲ ಪೇರೆಂಟ್ಸೂ ಅವ್ರವ್ರ ಮಕ್ಳು ಕಳಿಸ್ಕೊಡೋವರೆಗೂ ಇದ್ದು ಮಕ್ಕಳಿಗೆಲ್ಲರೂ ಹುಷಾರಾಗಿ ಗಾಡಿ ಹತ್ತಿ ಅವ್ರ ಗಾಡಿ ಮೂವ್ ಆದಮೇಲೆ ಹೊರಟರು. ಸೊ ಎಷ್ಟು ಖುಷಿ ಅಲ್ಲ, ಮಕ್ಕಳು ಒಟ್ಟೊಟ್ಟಿಗೆ ಎಲ್ಲ ಹೋಗ್ತಾ ಇದ್ದಾರೆ ನೋಡೋಕ್ಕೆ. ನನಗಿದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಸ್ಕೂಲ್ ಲೈಫೇ ನೆನಪಾಗ್ತಾ ಇತ್ತು. ಸೊ ಈ ಯೂನಿಫಾರ್ಮ್, ಸಿಂಗಲ್ ಲೈನ್, ನಾಟ್ ಮೇಕಿಂಗ್ ನಾಯ್ಸ್, ಸೊ ಈ ಥರ ಎಲ್ಲ ಟೀಚರ್ಸು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ಇದೆಲ್ಲ ನೋಡ್ತಾ ಇದ್ರೆ ಬಾಯ್. ಸೊ ಹೀಗೆ ಎಲ್ಲ ಕ್ಲಾಸ್ ಮಕ್ಕಳು ಹೊರಡೋಷ್ಟರಲ್ಲಿ 8:15, 8:30 ಆಯಿತು. ಸೊ ನನ್ನ ಮಗಳು ಬಸ್ ಹೊರಡ್ತು, ಆಮೇಲೆ ನಾನು ಹೊರಟು ಬಂದೆ. ಪಿಕಪ್ ಟೈಮ್ಗೆ 7 o'clock ಹೇಳಿದರು, ಬಟ್ 1 hour ಡಿಲೇ ಆಯಿತು. 8 o'clock 8:30 ಒಳಗೆ ಹೊರಟು. ಸೊ ಹಾಗಾಗಿ ಡ್ರಾಪ್ ಟೈಮ್ ಸಮೇತ ನಮಗೆ 4:30ಗೆ ಹೇಳಿದರು. ಬ್ಯಾಂಗ್ಳೂರು ಟ್ರಾಫಿಕ್ಕಿಂದ ರೀಚ್ ಆಗೋದು ಸ್ಕೂಲ್ ಹತ್ರಕ್ಕೆ ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ 5:30 ಹಂಗೆ ನನ್ನ ಮಗಳನ್ನ ನನ್ನ ಮನೆಯವರು ಹೋಗಿ ಪಿಕಪ್ ಮಾಡ್ಕೊಂಡು ಬಂದರು. ನೋಡಿ, ಬೆಳಿಗ್ಗೆ ನನ್ನ ಮಗಳಿಗೆ ಸ್ಕೂಲ್ ಡ್ರಾಪ್ ಮಾಡ್ಕೊಂಡು ಬಂದ ಮೇಲೆ ನನ್ನ ಮಗ ಈ ಕಡೆಗೆ ರಂಗೋಲಿ ಪುಡಿದು ಡಬ್ಬ ಮತ್ತು ಕೆಮ್ಮಣ್ಣಿಂದು ಡಬ್ಬ ಎತ್ಕೊಂಡು ಚೆಲ್ಲಾಡಿ ಬಟ್ಟೆ ಎಲ್ಲ ಮಾಡಿಕೊಂಡು ಮೈಗೆಲ್ಲ ಅಂಟಿಸ್ಕೊಂಡು ಮುಖಕ್ಕೆಲ್ಲ ಕೆಮ್ಮಣ್ಣು ಮೆತ್ಕೊಂಡ್ಬಿಟ್ಟಿದ್ದಾನೆ. ಏನದು? ಎಲ್ಲಿ ಸಿಕ್ತು? ಅಲ್ಲಿ ಸಿಕ್ತಾ? ಯಾರು ಕೊಟ್ರು? ನೀನೇ ಎತ್ಕೊಂಡ್ಯಾ? ಅವೆಲ್ಲ ಸಿಕ್ಬಿಡತ್ತೆ ಚೆನ್ನಾಗಿ. ಹೌದಂತೆ. ತಿಂಡಿ ತಿನ್ಸಿದಾಗಿತ್ತು, ಇನ್ನೇನು ಸ್ನಾನ ಮಾಡಿಸ್ಬೇಕು ಅಂತ ಇದ್ದೆ. ಹೆಂಗೂ ಇನ್ನು ಮೈಗೆ ಎಲ್ಲ ಬಣ್ಣ ಮೆತ್ಕೊಂಡಲ್ಲ ಕೆಮ್ಮಂಡು ಅಂತ ಹೇಳಿ ಹಂಗೆ ಸ್ನಾನಕ್ಕೆ ಕರ್ಕೊಂಡು ಹೋದೆ. ನೋಡಿ, ಯಾರು ಎತ್ಕೊಡೋದೇನು ಬೇಡವಂತೆ, ಅವನಷ್ಟಕ್ಕೆ ಅವನೇ ಎತ್ಕೊತೀನಿ ಅಂತ ಹೇಳ್ತಾನೆ. ಅಷ್ಟು ತೀಟೆ ಆಗಿದ್ದಾನೆ ಇವನು. ಏನು ಸಿಕ್ಕಿದ್ರು ಕೈಗೆ ಎಲ್ಲೇನಿರುತ್ತೆ ಹುಡುಕಿ ಎತ್ಕೊತಾನೆ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್. ಐ ಹೋಪ್ ಯು ಆಲ್ ಲೈಕ್ ಇಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.